ಸೊ ಚಾಮರಾಜಪೇಟೆ ಆಸ್ತಿ ಶ್ಯೂರಿಟಿಯನ್ನು ಕೊಟ್ಟಿದ್ದಾರೆ ಪವಿತ್ರ ಗೌಡ ಅವರು. ಚಾಮರಾಜಪೇಟೆಯಲ್ಲಿರುವಂಥ ಆಸ್ತಿಯನ್ನು ಪವಿತ್ರ ಗೌಡಗೆ ಪರಿಚಯಸ್ಥ ಮನೀಶ್ ಶ್ಯೂರಿಟಿಯನ್ನು ಕೊಟ್ಟಿರುವಂಥದ್ದು. ಅವರಿಗೆ ಪರಿಚಯಸ್ಥರಾಗಿರುವಂಥ ಮನೀಶ್ ಶ್ಯೂರಿಟಿ ಕೊಟ್ಟಿದ್ದಾರೆ. ಪವಿತ್ರ ಗೌಡ ಜಾಮೀನು ಪ್ರಕ್ರಿಯೆ ಕೂಡ ಈಗ ಮುಕ್ತಾಯಗೊಂಡಿದೆ. ಪವಿತ್ರ ಗೌಡ ಜಾಮೀನು ಪ್ರಕ್ರಿಯೆ ಕೂಡ ಮುಕ್ತಾಯಗೊಂಡಿದೆ. ಚಾಮರಾಜಪೇಟೆಯ ಆಸ್ತಿಯನ್ನು ಶ್ಯೂರಿಟಿಯಾಗಿ ಕೊಟ್ಟಿದ್ದಾರೆ ಪವಿತ್ರ ಗೌಡ ಅವರು. ಅದರ ಜೊತೆಗೆ ಮನೀಶ್ ಅನ್ನೋರು ಕೂಡ ಶ್ಯೂರಿಟಿಯಾಗಿ ನಿಂತ್ಕೊಂಡಿದ್ದಾರೆ. ಸೊ ಪವಿತ್ರ ಗೌಡಗೆ ಪರಿಚಯಸ್ಥರಾಗಿರುವಂಥ ಮನೀಶ್ ಶ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಆ ಕಡೆಗೆ ಜೈಲಿನಿಂದ ಅವರು ಕೂಡ ಬಿಡುಗಡೆ ಆಗುವಂಥದ್ದು ಪರಪ್ಪನ ಅಗ್ರಹಾರದಿಂದ. ಈ ಕಡೆಗೆ ದರ್ಶನ್ ಅವರು ಕೂಡ ಈಗ ಆಚೆನೇ ಇದ್ದಾರೆ. ಅವರು ಪ್ರಕ್ರಿಯೆಗಳನ್ನಷ್ಟೇ ಮುಗಿಸ್ಬೇಕಾಗಿತ್ತು, ಜಾಮೀನಿನ ಪ್ರಕ್ರಿಯೆಗಳನ್ನು. ಈಗ ಸದ್ಯಕ್ಕೆ ಪ್ರಕ್ರಿಯೆಗಳು ಮುಕ್ತಾಯವಾಗಿದೆ. ದರ್ಶನ್ ಅವರದ್ದು ಕೂಡ, ಆ ಕಡೆಗೆ ಪವಿತ್ರ ಗೌಡ ಅವರದ್ದು ಕೂಡ ಪ್ರಕ್ರಿಯೆಗಳು ಮುಕ್ತಾಯವಾಗಿದೆ. ಅವರು ಪರಪ್ಪನ ಅಗ್ರಹಾರದಿಂದ ಬಿಡುಗಡೆ ಆಗಬೇಕು. ಇವರು ಈ ಕಡೆಯಿಂದ ನೇರವಾಗಿ ಮತ್ತೆ BGS ಆಸ್ಪತ್ರೆಗೆ ಹೋಗಿ ದಾಖಲಾಗಲಿದ್ದಾರೆ. ಸೊ ಅವರಿನ್ನೂ ಕೂಡ ಅಂಡರ್ ಟ್ರೀಟ್ಮೆಂಟ್ನಲ್ಲೇ ಇದ್ದಾರೆ. ಸೊ ಈ ಕಡೆಗೆ ದರ್ಶನ್ ಅವರಿಗೆ ದಿನಕರ್ ಮತ್ತು ಧನ್ವೀರ್ ಅವರು ಶ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಆ ಕಡೆಗೆ ಪವಿತ್ರ ಗೌಡ ಅವರಿಗೆ ಮನೀಶ್ ಅಂತ ಹೇಳಿ ಅವರು ಶ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ದರ್ಶನ್ ಜಾಮೀನು ಪ್ರಕ್ರಿಯೆ ಈಗ ಪೂರ್ಣಗೊಂಡಿದೆ. ದರ್ಶನ್ ಜಾಮೀನು ಪ್ರಕ್ರಿಯೆ ಪೂರ್ಣಗೊಂಡಿದೆ. ದರ್ಶನ್ ಆಸ್ಪತ್ರೆಗೋ ಮನೆಗೋ, ದರ್ಶನ್ ಆಸ್ಪತ್ರೆಗೆ ಹೋಗ್ತಾರಾ ಅಥವಾ ಮನೆಗೆ ಹೋಗ್ತಾರಾ? ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಿಂದ ದರ್ಶನ್ ತೆರಳುತ್ತಾರೆ. ಅದಾದ ನಂತರ ಅವರು BGS ಆಸ್ಪತ್ರೆಗೆ ಹೋಗ್ತಾರಾ ಮನೆಗೆ ಹೋಗ್ತಾರಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಬಟ್ BGS ಆಸ್ಪತ್ರೆಯಿಂದ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರ ಅವರು ಇನ್ನೂ ಕೂಡ ಡಿಸ್ಚಾರ್ಜ್ ಆಗಿಲ್ಲ. BGS ಆಸ್ಪತ್ರೆಯಲ್ಲಿ VVIPಗಳಿಗೆ ಮೇಲಿರುವಂಥ ಸೂಟ್ ರೂಮ್ ಏನಿದೆ, ಒಂದು ಸಿಂಗಲ್ ಬೆಡ್ರೂಮ್ ಅಂತಲೇ ಕರ್ಕೊಳ್ಳಿ, ಸೂಟ್ ರೂಮ್ ಏನಿದೆ ಅದರಲ್ಲಿ ಅವರು ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇರೋದು. ಫಿಸಿಯೋಥೆರಪಿಯನ್ನು ನೀಡಲಾಗ್ತಾ ಇದೆ. ಬಟ್ ಸರ್ಜರಿ ಅನ್ನೋದು ಕೂಡ ಇನ್ನೂ ಮಾಡಿಸಿಲ್ಲ ಅವರಿಗೆ. ನನ್ನ ಸಹೋದ್ಯೋಗಿ ಉಮೇಶ್ ಇದ್ದಾರೆ. ಉಮೇಶ್, ಇನ್ನೇನು ಮುಕ್ತಾಯವಾಯಿತು, ಇನ್ನು ಕೆಲವೇ ಕ್ಷಣಗಳಲ್ಲಿ ಹೊರಡ್ತಾರೆ ಅನ್ಸುತ್ತೆ ಅವರು ಕೋರ್ಟ್ನಿಂದ. ಖಂಡಿತವಾಗ್ಲೂ ಅವರು ಈಗಷ್ಟೇ ಅದು ಸರ್ಟಿಫಿಕೇಟ್ ಕಾಪಿ ಎಲ್ಲ ತೋರಿಸಿದ ನಂತರದಲ್ಲಿ ಅದು ಏನು ಷರತ್ತುಗಳು ಪೂರೈಕೆ ಮಾಡಿರುವಂತದ್ದು. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಕೋರ್ಟ್ ಇಂದ ಹೊರಗಡೆ ಬರುವಂತದ್ದು. ಹೊರಗಡೆ ಬಂದ ನಂತರದಲ್ಲಿ ಅವರು ಮತ್ತೆ BGS ಆಸ್ಪತ್ರೆಗೆ ಹೋಗ್ತಾರಾ ಅಥವಾ ಜಾಮೀನು ಸಿಕ್ಕಿದೆ, ಈಗ ಅದು ಪ್ರೊಸೀಜರ್ ಎಲ್ಲ ಮುಕ್ತಾಯವಾಗಿರೋ ಹಿನ್ನೆಲೆಯಲ್ಲಿ ಬಿಡುಗಡೆಗೊಂಡು ನೇರವಾಗಿ ಮನೆಗೆ ಹೋಗ್ತಾರಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಈಗ ಕೋರ್ಟ್ ನಿಂದ ಹೊರಟ ನಂತರದಲ್ಲಿ ಬಹುತೇಕ ಆಸ್ಪತ್ರೆಗೆ ಹೋಗ್ತಾರ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವೆ. ಯಾಕಂದ್ರೆ ಅಲ್ಲಿ ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ ಅನ್ನೋ ಮಾತುಗಳ ಬಗ್ಗೆ ಮಾಹಿತಿ ಇರುವಂತದ್ದು. ಹಾಗಾಗಿ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗೋ BGS ಆಸ್ಪತ್ರೆಯಿಂದ ಸಂಜೆ ಹೊತ್ತಿಗೆ ಮನೆಗೆ ಹೋಗ್ತಾರಾ ಅಥವಾ ಇವತ್ತೇ ನೇರವಾಗಿ ಮನೆಗೆ ಹೋಗ್ತಾರಾ ಅನ್ನೋ ಪ್ರಶ್ನೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗ್ಬೇಕಾಗಿದೆ. ಈಗ ಆ ಪ್ರೊಸೀಜರ್ ಏನಿತ್ತು ಕೇವಲ 15 ನಿಮಿಷಗಳಲ್ಲಿ ಬೇಲ್ ಕಾಪಿಯ ಪ್ರೊಸೀಜರ್ ಏನಿತ್ತು, ಷರತ್ತುಗಳ ಪೂರೈಕೆ ಎಲ್ಲವೂ ಕೂಡ ಮುಗ್ದಿರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಟಿ ಸಿವಿಲ್ ಕೋರ್ಟ್ ನ ಸೆಷನ್ಸ್ ಕೋರ್ಟ್ ಏನಿದೆ ಹಾಲ್ನಿಂದ ಈಚೆ ಬರ್ತಾರೆ. ಸದ್ಯಕ್ಕೆ ಇನ್ನು ಒಳಗಡೆ ಇರುವಂತದ್ದು ಅರುಣ್. ಓಕೆ, ಕೋರ್ಟ್ ಹಾಲ್ನಿಂದ ಇನ್ನೂ ಆಚೆ ಬಂದಿಲ್ವಾ? 57ನೇ ಕೋರ್ಟ್ ನಂಬರ್ ಹಾಲ್ನಿಂದ ಇನ್ನು ಹೊರಗಡೆ ಬಂದಿಲ್ಲ ಅರುಣ್. ಅದ್ರ ಸಂಬಂಧಪಟ್ಟ ಹಾಗೆ ಪ್ರೊಸೀಜರ್ಗಳೆಲ್ಲ ಫಾಲೋ ಆಗಿದ್ದೇವೆ. ಆದ್ರೂ ಕೂಡ ಇನ್ನೊಮ್ಮೆ ದಾಖಲೆಗಳೇನಿದೆ ಅವನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು, ಎಲ್ಲ ಸರಿಯಾಗಿದೆಯಾ ಏನು ಎತ್ತ ಅಂತ. ಅದನ್ನ ಆದ ನಂತರದಲ್ಲಿ ಅವರ ಬಿಡುಗಡೆ ಆದೇಶದ ಪ್ರತಿ ಹೈಕೋರ್ಟ್ ಬಿಡುಗಡೆ ಕೊಟ್ಟಿತ್ತು. ಅದು ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೋಬೇಕು ಇವರು. ಅದು ಸೀಲು ಸೈನ್ ಅದು ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಈಚೆ ಬರ್ತಾರೆ. ಸದ್ಯಕ್ಕೆ ಇನ್ನೂ ಕೂಡ ಕೋರ್ಟ್ ಹಾಲಲ್ಲೇ ಇಡುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಲಿಫ್ಟ್ ಇಂದ ಅವರು ಏನ್ ನಡೆಯಕ್ಕಾಗಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ಅವ್ರನ್ನ ಸಿವಿಲ್ ಕೋರ್ಟ್ ನ 3ನೇ ಅಂತ ಪಾರ್ಕಿಂಗ್ ಲೆವೆಲ್ ಏನಿದೆ ಅಲ್ಲಿ ತನಕ ಕೂಡ ಕಾರಲ್ಲೇ ಕರ್ಕೊಂಡು ಹೋಗಿ ಅಲ್ಲಿಂದ ನೇರವಾಗಿ ಲಿಫ್ಟ್ ಮುಖಾಂತರ ನ್ಯಾಯಾಧೀಶ ಮುಂದೆ ಹಾಜರುಪಡಿಸಿರುವಂತದ್ದು. ಈಗ ಅದೇ ಜಾಗದಿಂದ ಕೂಡ ಇವ್ರು ಈಚೆ ಬರಬೇಕಾಗುತ್ತೆ ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿರೋ ಉಮೇಶ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಶ್ಯೂರಿಟಿ ಸಿಕ್ಕಿದೆ. ಈಗ ದರ್ಶನ್ಗೆ ಸಹೋದರ ದಿನಕರ್, ನಟ ಧನ್ವೀರ್ ಶ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಪವಿತ್ರ ಗೌಡಗೆ ತಾಯಿ ಹಾಗೂ ಸ್ನೇಹಿತೆ ಶ್ಯೂರಿಟಿಯನ್ನ ನೀಡಿದ್ದಾರೆ. ಪವಿತ್ರ ಗೌಡಗೆ ತಾಯಿ ಹಾಗೂ ಸ್ನೇಹಿತೆ ಶ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಪ್ರದೂಷ್ಗೆ ಸಹೋದರಿ ಶ್ಯೂರಿಟಿಯನ್ನ ಕೊಟ್ಟಿರೋದು. ಪ್ರದೂಷ್ಗೆ ಸಹೋದರಿ ಶ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಮೂವರ ಜಾಮೀನು ಪ್ರಕ್ರಿಯೆ ಕೂಡ ಈಗ ಪೂರ್ಣಗೊಂಡಿದೆ. ಮೂವರಿಗೂ ಕೂಡ ಈಗ ಯಾವ ಸಮಸ್ಯೆಯೂ ಕೂಡ ಇಲ್ಲಿಬ್ಬರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಜಗದೀಶ್ ಮತ್ತು ಅನುಕುಮಾರ್ ಅವರಿಗೆ ಅಲ್ಲಿ ಶ್ಯೂರಿಟಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರದ್ದೊಂದಿಷ್ಟು ಕಷ್ಟ ಅಂತ ಹೇಳ್ತಾ ಇದ್ರು. ಇವತ್ತು ಅವ್ರು ಆಚೆ ಬರೋದು. ಅವ್ರು ಎಲ್ಲಿವರೆಗೂ ಶ್ಯೂರಿಟಿಯನ್ನು ಕೊಡೋದಿಲ್ವೋ, 1 ಲಕ್ಷ ರೂಪಾಯಿ ಬಾಂಡ್ ಏನೋ ಇದೆ ಅದನ್ನು ಕೂಡ ಕೊಡಬೇಕಾಗತ್ತೆ. ಅದೆಲ್ಲವೂ ಕೂಡ ಮುಕ್ತಾಯವಾಗುವವರೆಗೂ ಕೂಡ ಅವ್ರನ್ನ ಆಚೆ ಬಿಡೋದಿಲ್ಲ.